ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಪ್ರತಿದಿನ ನಾವು ನೋಡುವಂತಹ ಮನೆಗಳು ಸಾಮಾನ್ಯವಾಗಿರುತ್ತೆ. ಆದರೆ ತಲೆ ಕೆಳಗಾಗಿರುವಂತಹ ಮನೆ, ಗಾಜಿನಲ್ಲಿ ಕಟ್ಟಿರುವಂತಹ ಮನೆ, ಬಂಡೆಗಳ ನಡುವೆ ಕಟ್ಟಿರುವಂತಹ ಮನೆ ಮತ್ತು ಶೂ ಆಕಾರದಲ್ಲಿರುವಂತಹ ಮನೆ, ಇಂತಹ ವಿಚಿತ್ರ ಮನೆಗಳು ಈ ಜಗತ್ತಿನಲ್ಲಿವೆ. ಅಂತಹ ವಿಚಿತ್ರ ಮನೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿದರೆ ಇಂತಹ ಮನೆಗಳಲ್ಲಿ ನಿಜವಾಗ್ಲೂ ಜೀವಿಸ್ತಾರಾ ಅಂತ ನಿಮಗೆ ಅನಿಸುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಒನ್, ಕೆರೆಟ್ ಹೌಸ್. ಪೋಲೆಂಡ್ನ ವಾರ್ಸಾ ನಗರದಲ್ಲಿರುವಂತಹ ಈ ಮನೆ 2 ಬಿಲ್ಡಿಂಗ್ಗಳ ನಡುವೆ ಇರುವಂತಹ ಚಿಕ್ಕ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಕೆಲವು ಜಾಗದಲ್ಲಿ ಕೇವಲ 92 ಸೆಂಟಿಮೀಟರ್ ಅಗಲ ಇರುವಂತಹ ಈ ಮನೆ ವಿಶ್ವದ ಅತ್ಯಂತ ಕಿರಿದಾದ ಮನೆಗಳಲ್ಲಿ ಒಂದು ಎಂದು ಪ್ರಸಿದ್ಧಿಯಾಗಿದೆ. ಸಣ್ಣ ಜಾಗವನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಸಿರುವುದು ಇದರ ವಿಶೇಷತೆಯಾಗಿದೆ. ಇದು 2012ರಲ್ಲಿ ಪೂರ್ಣಗೊಂಡಿದ್ದು ಪಾಲಿಷ್ ಆರ್ಕಿಟೆಕ್ಟ್ ಆದಂತಹ ಜಾಕೋಬ್ ಸ್ಟೈನ್ಸ್ನಿ ಇದನ್ನು ನಿರ್ಮಾಣ ಮಾಡಿದರು. ಜಾಗ ಕಡಿಮೆ ಇರೋದ್ರಿಂದ ಮನೆಯೊಳಗೆ ಕಿರಿದಾದಂತಹ ಮೆಟ್ಲುಗಳನ್ನು ಮಾಡಿದ್ದಾರೆ. ಹಾಗೆ ಕಾಂಪ್ಯಾಕ್ಟ್ ಫರ್ನಿಚರ್ನ ಯೂಸ್ ಮಾಡಿದ್ದಾರೆ. ಹಾಗೆ ಮನೆಯೊಳಗೆ ಬೆಳಕು ಬರೋದಕ್ಕೆ ಸಣ್ಣ ಕಿಟಕಿಗಳು ಮತ್ತು ಟ್ರಾನ್ಸ್ಲೂಸೆಂಟ್ ಪ್ಯಾನೆಲ್ಸ್ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಒನ್, ಕ್ರುಕುಡ್ ಹೌಸ್. ನೋಡೋದಕ್ಕೆ ಕಾರ್ಟೂನ್ನಲ್ಲಿ ಬರುವಂತಹ ಮನೆಗಳ ಥರ ಕಾಣುವ ಈ ಮನೆ ಪೋಲೆಂಡ್ನ ನಗರದಲ್ಲಿದೆ. 2004ನೇ ಇಸ್ವಿಯಲ್ಲಿ ಈ ಮನೆ ಪೂರ್ಣಗೊಂಡಿದ್ದು, ಇಲ್ಲಿರುವಂತಹ ಬಾಗಿದ ಗೋಡೆ, ವಿಚಿತ್ರ ವಿನ್ಯಾಸದ ಈ ಮನೆಯನ್ನು ನೋಡೋಕ್ಕೆ ಪ್ರವಾಸಿಗರು ತುಂಬ ಆಕರ್ಷಿತರಾಗುತ್ತಾರೆ. ಹೊರಗಡೆಯಿಂದ ನೋಡೋದಕ್ಕೆ ಅಲೆಗಳಂತೆ ಕಾಣುವ ಈ ಕಟ್ಟಡದಲ್ಲಿ ಒಳಗಡೆ ಅಂಗಡಿಗಳು, ಕಾಫಿ ಶಾಪ್ ಮತ್ತು ರೆಸ್ಟೋರೆಂಟ್ಗಳಿವೆ. ಇದು ಜಗತ್ತಿನ ಅತ್ಯಂತ ವಿಚಿತ್ರ ಕಟ್ಟಡಗಳಲ್ಲಿ ಒಂದಾಗಿದೆ. ಬಾಗಿದ ಗೋಡೆ, ಅಲೆಯಂತೆ ಕಾಣುವ ಈ ಕಟ್ಟಡ ನೋಡಿದರೆ ಇದು ಹೆಚ್ಚು ಸುರಕ್ಷಿತ ಅನಿಸೋದಿಲ್ಲ. ವಾಸ್ತವವಾಗಿ ನೋಡಿದರೆ ಇದು ಹೆಚ್ಚು ಸುರಕ್ಷಿತ ಹಾಗೂ ಗಟ್ಟಿಯಾಗಿ ಕಟ್ಟಿರುವಂತಹ ಕಟ್ಟಡ ಇದಾಗಿದೆ. ಪಾಲಿಷ್ ಕಲಾವಿದರಾದಂತಹ ಜಾನ್ ಮಾರ್ಚಿನ್ ಶಾನ್ಸರ್ ಮತ್ತು ಪೇರ್ ದಾಲ್ಬರ್ಗ್ ಅವರ ಚಿತ್ರಗಳಿಂದ ಪ್ರೇರಿತವಾಗಿ ಈ ಕಟ್ಟಡವನ್ನು ವಿನ್ಯಾಸ ಮಾಡಿದ್ದಾರೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿ ಫೋಟೋ ತೆಗೆಯಲು ಭೇಟಿ ನೀಡುತ್ತಾರೆ. ಥರ್ಡ್ ಒನ್, ಕಾಸಾ ಡೊ ಪೆನಾಡೊ. 4 ಬೃಹತ್ ಬಂಡೆಗಳ ನಡುವೆ ನಿರ್ಮಿಸಲಾದ ಈ ಅದ್ಭುತ ಮನೆಯೇ ಪೋರ್ಚುಗಲ್ನ ಕಾಸಾ ಡೊ ಪೆನಾಡೊ. 1970ರಲ್ಲಿ ನಿರ್ಮಿಸಲಾದ ಈ ಮನೆ ಪ್ರಕೃತಿಯೊಂದಿಗೆ ಬೆರೆತು ಹೋಗಿರುವಂತೆ ಕಾಣುತ್ತೆ. ಕಲ್ಲುಗಳನ್ನೇ ಮನೆಯ ಭಾಗವಾಗಿ ಬಳಸಿರುವುದರಿಂದ ಇದನ್ನು ಸ್ಟೋನ್ ಹೌಸ್ ಎಂದು ಕರೆಯುತ್ತಾರೆ. ಮನೆಯಲ್ಲಿ ಮರದ ಬಾಗಿಲುಗಳು, ಮರದ ಮೆಟ್ಟಿಲುಗಳು ಮತ್ತು ಸರಳ ಒಳಾಂಗಣ ವಿನ್ಯಾಸವಿದೆ. ಆರಂಭದಲ್ಲಿ ಇದು ಒಂದು ಹಾಲಿಡೇ ಹೋಮ್ ಆಗಿ ನಿರ್ಮಿಸಲಾಗಿತ್ತು. ಈ ಮನೆ 4 ದೊಡ್ಡ ನೈಸರ್ಗಿಕ ಬಂಡೆಗಳನ್ನು ಗೋಡೆ ಮತ್ತು ಅಡಿಪಾಯದ ಭಾಗವಾಗಿ ಬಳಸಿಕೊಂಡು ನಿರ್ಮಿಸಲಾಗಿದೆ. ನೆಕ್ಸ್ಟ್ ಒನ್, ಹ್ಯಾಬಿಟೇಟ್ 67. ಇದೊಂದು ನಾರ್ಮಲ್ ಅಪಾರ್ಟ್ಮೆಂಟ್ ಅಲ್ಲ. ಇದು ಕೆನಡಾದ ಹ್ಯಾಬಿಟೇಟ್ 67 ಒಂದರ ಮೇಲೊಂದು ಜೋಡಿಸಿದಂತಹ ಕಾಂಕ್ರೀಟ್ ಘನಗಳಿಂದ ನಿರ್ಮಿಸಲಾದಂತಹ ಒಂದು ಅದ್ಭುತವಾದಂತಹ ವಸತಿ ಸಂಕೀರ್ಣವಾಗಿದೆ. 1967ರ ವಿಶ್ವ ಪ್ರದರ್ಶನಕ್ಕಾಗಿ ನಿರ್ಮಿಸಲಾದಂತಹ ಈ ಕಟ್ಟಡದಲ್ಲಿ ಪ್ರತಿಯೊಂದು ಮನೆಗೂ ತನ್ನದೇ ಆದಂತಹ ಖಾಸಗಿ ಟೆರೇಸ್ ಇದೆ. ಇಂದಿಗೂ ಇದು ಜಗತ್ತಿನ ಅತ್ಯಂತ ವಿಚಿತ್ರ ಮತ್ತು ಪ್ರಸಿದ್ಧ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ. ಈ ಅಪಾರ್ಟ್ಮೆಂಟ್ 354 ಪೂರ್ವ ನಿರ್ಮಿತ ಕಾಂಕ್ರೀಟ್ ಮಾಡ್ಯೂಲ್ಗಳಿಂದ ನಿರ್ಮಿಸಲಾಗಿದೆ. ಅವುಗಳನ್ನು ಸೇರಿಸಿ ಸುಮಾರು 146 ರೆಸಿಡೆನ್ಷಿಯಲ್ ಯೂನಿಟ್ ಅನ್ನು ರೂಪಿಸಲಾಗಿದೆ. ಈ ಕಟ್ಟಡದ ಉದ್ದೇಶವೇನೆಂದರೆ ನಗರದ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಡೆನ್ಸಿಟಿ ಜೊತೆಗೆ ಇಂಡಿಪೆಂಡೆಂಟ್ ಹೌಸ್, ಬೆಳಕು ಮತ್ತು ಬಾಲ್ಕನಿ ಜಾಗವನ್ನು ಒದಗಿಸುವುದಾಗಿತ್ತು. ಇದರ ವಿನ್ಯಾಸ ಇಂದಿಗೂ ವಿಶ್ವದ ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗಿದೆ. ನೆಕ್ಸ್ಟ್ ಒನ್, ನಾಟಿಲಸ್ ಹೌಸ್. ಇದು ಸಾಮಾನ್ಯ ಮನೆ ಅಲ್ಲ. ಮೆಕ್ಸಿಕೋದ ನಾಟಿಲೆಸ್ ಹೌಸ್ ಸಮುದ್ರದ ಶಂಖದ ಆಕಾರದಲ್ಲಿ ನಿರ್ಮಿಸಲಾದ ಅದ್ಭುತವಾದಂತಹ ಮನೆ. 2007ರಲ್ಲಿ ನಿರ್ಮಿಸಲಾದ ಈ ಮನೆಯೊಳಗೆ ನೇರ ಗೋಡೆಗಳಿಗಿಂತ ಬಾಗಿದ ವಿನ್ಯಾಸವೇ ಹೆಚ್ಚಾಗಿದೆ. ಬಣ್ಣ ಬಣ್ಣದ ಗಾಜಿನ ಕಿಟಕಿಗಳು ಮತ್ತು ಪ್ರಕೃತಿಯೊಂದಿಗೆ ಬೆರೆತಿರುವ ಇದರ ವಿನ್ಯಾಸ ಇದನ್ನು ಜಗತ್ತಿನ ವಿಚಿತ್ರ ಮನೆಗಳಲ್ಲಿ ಒಂದಾಗಿದೆ. ಇದರ ವಿನ್ಯಾಸಗಾರ ಯಾರು ಅಂದರೆ ಜೇವಿಯರ್ ಸಿನೋಸಿಯನ್. ಈ ಮನೆಯ ಸಂಪೂರ್ಣ ವಿನ್ಯಾಸವು ನಾಟಿಲೆಸ್ ಶಂಖದ ಸುರುಳಿಯ ಆಕಾರದಿಂದ ಪ್ರೇರಿತವಾಗಿದೆ. ಸಮುದ್ರದಲ್ಲಿ ಕಾಣುವ ನಾಟಿಲೆಸ್ ಚಿಪ್ಪಿನ ಆಕಾರವನ್ನೇ ಹೋಲುವ ಈ ಮನೆ ಹೊರಗಿನಿಂದ ಮಾತ್ರವಲ್ಲದೆ ಒಳಗಿನಿಂದಲೂ ಒಂದು ಅದ್ಭುತ ಕಲಾಕೃತಿಯಂತೆ ಕಾಣುತ್ತೆ. ನೆಕ್ಸ್ಟ್ ಒನ್, ಪಲೈಸ್ ಬುಲಿಸ್. ಇದೊಂದು ಬಬಲ್ಗಳಿಂದ ನಿರ್ಮಿಸಲಾದಂತಹ ಒಂದು ಅದ್ಭುತ ಅರಮನೆ. ಫ್ರಾನ್ಸ್ನ ಪ್ಯಾಲೇಸ್ ಬುಲಿಸ್ ತನ್ನ ದುಂಡಾದ ಕೊಠಡಿಗಳು, ನೇರ ಗೋಡೆಗಳಿಲ್ಲದ ವಿನ್ಯಾಸ ಮತ್ತು ಸಮುದ್ರದ ಅದ್ಭುತ ನೋಟಕ್ಕಾಗಿ ಇದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಒಂದು ಸಮಯದಲ್ಲಿ ಫ್ಯಾಷನ್ ಡಿಸೈನರ್ ಆದಂತಹ ಪಿಯರ್ ಕಾರ್ಡಿನ್ ಅವರ ಹಾಲಿಡೇ ಹೋಮ್ ಆಗಿತ್ತು. ಈ ಅರಮನೆ ಹಲವಾರು ಫ್ಯಾಷನ್ ಶೋಗಳು, ಚಲನಚಿತ್ರಗಳು ಚಿತ್ರೀಕರಣ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಪ್ರಸಿದ್ಧವಾಗಿದೆ.
ಈ ಅರಮನೆಯಲ್ಲಿ ಸುಮಾರು 10 ಮಲಗುವ ಕೊಠಡಿಗಳು, ವಿಶಾಲ ಸ್ವಾಗತ ಸಭಾಂಗಣ, ಈಜುಕೊಳಗಳು ಮತ್ತು 500 ಜನರು ಕುಳಿತುಕೊಳ್ಳಬಹುದಾದಂತಹ ತೆರೆದ ಆಕಾಶದ ಆಂಪಿ ಥಿಯೇಟರ್ ಇದೆ. ಈ ಮನೆ ಇಂದಿಗೂ ಅತ್ಯಂತ ಜಗತ್ತಿನ ವಿಶಿಷ್ಟ ಮನೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಒನ್ ಹೈನ್ಸ್ ಶೂ ಹೌಸ್. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿರುವಂತಹ ಹೈನ್ಸ್ ಶೂ ಹೌಸ್ ಅನ್ನು 1949ರಲ್ಲಿ ಶೂ ವ್ಯಾಪಾರಿ ಮಾಲನ್ ಹೈನ್ಸ್ ತಮ್ಮ ವ್ಯವಹಾರದ ಜಾಹೀರಾತಿಗಾಗಿ ಇದನ್ನು ನಿರ್ಮಿಸಿದರು. ಹೊರಗಿನಿಂದ ನೋಡೋದಕ್ಕೆ ಇದು ಒಂದು ದೊಡ್ಡ ಬೂಟಿನಂತೆ ಕಾಣುತ್ತೆ. ಇದರ ಉದ್ದ ಸುಮಾರು 48 ಅಡಿ, ಎತ್ತರ 25 ಅಡಿ ಮತ್ತು ಅಗಲ 17 ಅಡಿ ಇದೆ. ಮನೆಯೊಳಗೆ 3 ಮಲಗುವ ಕೊಠಡಿಗಳು, ಅಡುಗೆ ಮನೆ, ಹಾಲ್ ಮತ್ತು ವಿಶ್ರಾಂತಿ ಕೊಠಡಿಗಳಿವೆ. ಇಂದಿಗೂ ಈ ವಿಚಿತ್ರ ಮನೆ ವಿಶ್ವದಾದ್ಯಂತ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅದರ ಜೊತೆಗೆ ಇಲ್ಲಿ ತಂಗುವ ಅವಕಾಶವನ್ನು ಕೊಡುತ್ತಿದೆ. ನೆಕ್ಸ್ಟ್ ಒನ್ ಕ್ಯೂಬ್ ಹೌಸಸ್. ನೆದರ್ಲ್ಯಾಂಡ್ನ ರೋಟರ್ ಡ್ಯಾಮ್ ನಗರದಲ್ಲಿರುವ ಕ್ಯೂಬ್ ಹೌಸಸ್ 45 ಡಿಗ್ರಿ ಕೋನದಲ್ಲಿ ಓರೆಯಾಗಿರುವ ವಿಚಿತ್ರ ಮನೆಗಳಾಗಿವೆ. ಹೊರಗಿನಿಂದ ನೋಡಿದಾಗ ಇವು ನೆಲದ ಮೇಲೆ ಅಲ್ಲ, ಒಂದು ಮೂಲೆಯ ಮೇಲೆ ನಿಂತಿರುವಂತೆ ಕಾಣುತ್ತೆ. ಪ್ರಸಿದ್ಧ ವಾಸ್ತುಶಿಲ್ಪ ಪಿಯೆಟ್ ಬ್ಲೂಮ್ ಅವರ ಈ ವಿನ್ಯಾಸ ಇಂದು ರೋಟರ್ ಡ್ಯಾಮ್ನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ಕಟ್ಟಡದ ವಿನ್ಯಾಸದ ಉದ್ದೇಶ ಏನು ಅಂದರೆ, ನಗರದಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ವಸತಿ ನಿರ್ಮಿಸುವುದರ ಜೊತೆಗೆ ವಿಶಿಷ್ಟವಾದಂತಹ ವಾಸಿಸುವ ಅನುಭವ ನೀಡುವುದು ಆಗಿರುತ್ತೆ. 1970ರಲ್ಲಿ ಈ ಕಟ್ಟಡದ ನಿರ್ಮಾಣ ಆರಂಭವಾಯಿತು. ಪಿಯೆಟ್ ಬ್ಲೂಮ್ ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಮನೆ ಒಂದು ಮರವನ್ನು ಪ್ರತಿನಿಧಿಸುತ್ತದೆ. ಎಲ್ಲ ಮನೆಗಳನ್ನು ಒಟ್ಟಿಗೆ ನೋಡಿದಾಗ ಅವು ಒಂದು ದೊಡ್ಡ ಕಾಡಿನಂತೆ ಕಾಣುವಂತೆ ವಿನ್ಯಾಸ ಮಾಡಲಾಗಿದೆ. ಹೊರಗಿನಿಂದ ಮನೆಗಳು ವಿಚಿತ್ರವಾದರೂ ಒಳಭಾಗದಲ್ಲಿ ವಾಸಕ್ಕೆ ಅನುಕೂಲವಾಗುವಂತೆ ನಿರ್ಮಿಸಲಾಗಿದೆ. ಆದರೆ ಗೋಡೆಗಳು ಮತ್ತು ಕಿಟಕಿಗಳು ಸಾಮಾನ್ಯ 90 ಡಿಗ್ರಿ ಕೋನದಲ್ಲಿಲ್ಲದ ಕಾರಣ ಪೀಠೋಪಕರಣಗಳನ್ನು ಜೋಡಿಸುವುದು ಸ್ವಲ್ಪ ಸವಾಲಾಗಿರಬಹುದು. ನೆಕ್ಸ್ಟ್ ಒನ್ ಅಪ್ಸೈಡ್ ಡೌನ್ ಹೌಸ್. ಮನೆ ಅಂದರೆ ನೆಲದ ಮೇಲೆ ನಿಂತಿರಬೇಕು, ಆದರೆ ಈ ಮನೆ ಮಾತ್ರ ತಲೆ ಕೆಳಗಾಗಿ ನಿಂತಿದೆ. ಪೋಲಾಂಡ್ನ ಝೈಂಬರ್ಗ್ನಲ್ಲಿರುವಂತಹ ಅಪ್ಸೈಡ್ ಡೌನ್ ಹೌಸ್ ಹೊರಗಿನಿಂದ ನೋಡಿದಾಗ ಸಂಪೂರ್ಣ ಮನೆ ತಲೆ ಕೆಳಗಾದಂತೆ ಕಾಣುತ್ತೆ. ಒಳಗೆ ಹೋದಾಗಲೂ ಕೂಡ ಈ ವಿಚಿತ್ರ ವಿನ್ಯಾಸದ ಅನುಭವ ನಮಗೆ ಮುಂದುವರಿಯುತ್ತೆ. ಈ ಮನೆ 2007ರಲ್ಲಿ ಪೂರ್ಣಗೊಂಡಿದ್ದು, ಮನೆಯ ಮೇಲ್ಚಾವಣಿ ನೆಲದ ಮೇಲೆ ಮತ್ತು ಮನೆಯ ಅಡಿಪಾಯ ಮೇಲಕ್ಕೆ ಇರುವಂತೆ ಕಾಣುತ್ತೆ. ಟೇಬಲ್, ಕುರ್ಚಿ, ಹಾಸಿಗೆ ಮತ್ತು ಇತರ ವಸ್ತುಗಳು ಕೂಡ ಮೇಲ್ಭಾಗದಲ್ಲಿರುವಂತೆ ಕಾಣುವ ಹಾಗೆ ಅಳವಡಿಸಲಾಗಿದೆ. ಲಾಸ್ಟ್ ಒನ್ ಹೌಸ್ ಎನ್ಎ. ಜಪಾನ್ನ ಟೋಕಿಯೋದಲ್ಲಿರುವ ಹೌಸ್ ಎನ್ಎ ಹೊರಗಿನಿಂದ ನೋಡಿದಾಗ ಬಹುತೇಕ ಗಾಜಿನಿಂದ ನಿರ್ಮಿಸಿದ ಪಾರದರ್ಶಕ ಮನೆಯಂತೆ ಕಾಣುತ್ತದೆ. ಪ್ರಸಿದ್ಧ ವಾಸ್ತುಶಿಲ್ಪಿ ಸೌ ಫುಜಿಮೋಟೋ ವಿನ್ಯಾಸಗೊಳಿಸಿದ ಈ ಮನೆಯಲ್ಲಿ ಹಲವು ಸಣ್ಣ ಮೆಟ್ಟಿಲುಗಳು, ತೆರೆದ ಜಾಗ ಮತ್ತು ವೇದಿಕೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಮನೆಯಲ್ಲಿ ಗಾಜಿನ ಗೋಡೆಗಳ ಕಾರಣದಿಂದ ನೈಸರ್ಗಿಕ ಬೆಳಕು ಮನೆಯೊಳಗೆ ತುಂಬಿಕೊಂಡಿರುತ್ತೆ. ಈ ಮನೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಗಾಜಿನ ಕಿಟಕಿಗಳು, ಪ್ಯಾನೆಲ್ಗಳನ್ನು ಬಳಸಲಾಗಿದೆ. ಈ ಮನೆಯು 2011ರಲ್ಲಿ ಪೂರ್ಣಗೊಂಡಿದೆ. ಮನೆಯೊಳಗೆ ನಾರ್ಮಲ್ ಮನೆಗಳಂತೆ ಒಂದೇ ಒಂದು ದೊಡ್ಡ ಫ್ಲೋರ್ ಇರುವುದಿಲ್ಲ. ಮನೆ ಚಿಕ್ಕದಾದರೂ ವಿವಿಧ ಎತ್ತರಗಳ ಪ್ಲಾಟ್ಫಾರ್ಮ್ ಇರೋದ್ರಿಂದ ಹಲವು ಪ್ರತ್ಯೇಕ ಲಿವಿಂಗ್ ಸ್ಪೇಸ್ಗಳು ಸೃಷ್ಟಿಯಾಗುತ್ತೆ. ನಾನು ಇಲ್ಲಿ ಕೇವಲ 10 ಮನೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೀನಿ. ಇಂತಹ ಮನೆಗಳು, ವಿಶಿಷ್ಟವಾದ ವಿಚಿತ್ರವಾದ ಮನೆಗಳು ಜಗತ್ತಿನಾದ್ಯಂತ ತುಂಬಾ ಇದ್ದಾವೆ. ಇಂತಹ ಮನೆಗಳಲ್ಲಿ ಜನರು ನಿಜವಾಗ್ಲೂ ಜೀವಿಸ್ತಾರ ಅಂತ ನಮಗೆ ಒಮ್ಮೆ ಆಶ್ಚರ್ಯನೂ ಆಗುತ್ತೆ ಅಲ್ವಾ. ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.